ರುಕ್ಮಿಣಿ ವಸಂತ್ ಅವರನ್ನು ಕಾಂತಾರ ಚಾಪ್ಟರ್ 1 ಮತ್ತು ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾದಲ್ಲಿ ನೋಡಿರ್ತೀರಾ. ಆದರೆ ರುಕ್ಮಿಣಿ ವಸಂತ್ ಅವರ ತಂದೆ ದೇಶಕ್ಕಾಗಿ ಹೋರಾಡಿ ವೈರಿಗಳ ಚೆಂಡಾಡಿ ಪ್ರಾಣ ಬಿಟ್ಟ ಸೈನಿಕನ ಮಗಳು. ಹೌದು, 11ನೇ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡ ರುಕ್ಮಿಣಿ ವಸಂತ್ ಅಂದು 2007 ಜುಲೈ 31 ವಸಂತ್ ವೇಣುಗೋಪಾಲ್ ಸೇನೆಯಲ್ಲಿ ಕರ್ನಲ್ ಆಗಿದ್ದರು. ಪಾಕಿಸ್ತಾನದ ಗಡಿಯಲ್ಲಿ ಅಂದರೆ ಜಮ್ಮು ಕಾಶ್ಮೀರ ಮತ್ತು ಉರಿಯಲ್ಲಿ ನಿಯೋಜನೆಗೊಂಡಿದ್ದ ಮರಾಠ ಲೈಟ್ ಇನ್ಫೆಂಟ್ರಿಯ ಬೆಟಾಲಿಯನ್ 1ರ ಕಮಾಂಡಿಂಗ್ ಆಫೀಸರ್ ಆಗಿದ್ದರು. ಪಾಕಿಸ್ತಾನದ ಗಡಿ ಅಂದರೆ ಜಮ್ಮು ಕಾಶ್ಮೀರದ ಉರಿಯಲ್ಲಿ ನಿಯೋಜನೆಗೊಂಡಿದ್ದರು. ಮರಾಠ ಲೈಟ್ ಇನ್ಫೆಂಟ್ರಿಯ ಬೆಟಾಲಿಯನ್ 1ರ ಕಮಾಂಡಿಂಗ್ ಆಫೀಸರ್ ಆಗಿದ್ದರು. ಆಗ ಪಾಕಿಸ್ತಾನದಿಂದ ಭಾರತಕ್ಕೆ ನುಸುಳಿದ ರಕ್ತ ಪಿಪಾಸು ಉಗ್ರರ ವಿರುದ್ಧ ಕಾರ್ಯಾಚರಣೆ ಕೈಗೊಂಡಿದ್ದರು. 8 ಉಗ್ರರನ್ನು ಹೊಡೆದು ಹಾಕಿದ್ರು. 2007 ಜುಲೈ 31ರಂದು ವಸಂತ್ ವೇಣುಗೋಪಾಲ್ ಸೇನೆಯಲ್ಲಿ ಕರ್ನಲ್ ಆಗಿದ್ದರು. ಪಾಕಿಸ್ತಾನದ ಗಡಿಯಲ್ಲಿ ಅಂದರೆ ಜಮ್ಮು ಕಾಶ್ಮೀರದ ಉರಿಯಲ್ಲಿ ನಿಯೋಜನೆಗೊಂಡಿದ್ದರು. ಮರಾಠ ಲೈಟ್ ಬೆಟಾಲಿಯನ್ ಇನ್ಫೆಂಟ್ರಿಯ 1 ಕಮಾಂಡರ್ ಆಫೀಸರ್ ಆಗಿದ್ದರು. ಪಾಕಿಸ್ತಾನದಿಂದ ಭಾರತಕ್ಕೆ ನುಸುಳುತ್ತಿದ್ದ ರಕ್ತ ಪಿಪಾಸು ಉಗ್ರರ ವಿರುದ್ಧ ಕಾರ್ಯಾಚರಣೆ ಕೈಗೊಂಡು 8 ಉಗ್ರರನ್ನು ಹೊಡೆದು ಹಾಕಿದ್ರು. ಆ ಗುಂಡಿನ ಚಕಮಕಿಯಲ್ಲಿ ದೇಶಕ್ಕಾಗಿ ಹುತಾತ್ಮರಾದರು ವೇಣುಗೋಪಾಲ್ ವಸಂತ್ ಅವರು ಅಂತಾನೆ ಹೇಳ್ಬೋದು. 40 ವರ್ಷಕ್ಕೇನೆ ದೇಶಕ್ಕಾಗಿ ಪ್ರಾಣ ಅರ್ಪಿಸಿದ ವಸಂತ್ ವೇಣುಗೋಪಾಲ್ ಅವರಿಗೆ ಅಶೋಕ ಚಕ್ರ ಪ್ರಶಸ್ತಿಯನ್ನು ಕೂಡ ಮರಣೋತ್ತರವಾಗಿ ಕೊಟ್ಟು ಭಾರತ ಸರ್ಕಾರ ಗೌರವಿಸಿತ್ತು. ಈ ಅಶೋಕ ಚಕ್ರ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಎಂಬ ಕೀರ್ತಿಗೂ ಕೂಡ ರುಕ್ಮಿಣಿ ವಸಂತ್ ಅವರ ತಂದೆ ವಸಂತ್ ವೇಣುಗೋಪಾಲ್ ಅವರು ಸಾಕ್ಷಿಯಾಗಿದ್ದಾರೆ. ಅವರ ತಾಯಿ ಸುಭಾಷಿಣಿ ಅವರು ಕೂಡ ಫಾರ್ ಎವರ್ 40 ಅನ್ನೋ ಒಂದು ಪುಸ್ತಕವನ್ನು ಕೂಡ ವಸಂತ್ ವೇಣುಗೋಪಾಲ್ ಅವರ ಒಂದು ಜೀವನಾಧಾರಿತ ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಅವರು ಕೂಡ ಸಮಾಜಮುಖಿ ಕೆಲಸವನ್ನು ಸುಭಾಷಿಣಿ ಅವರು ಮಾಡ್ತಿದ್ದಾರೆ. ಹಾಗೂ ಅವರು ಭರತನಾಟ್ಯ ಕಲಾವಿದರಾಗಿದ್ದರು ಸುಭಾಷಿಣಿ ಅವರು.